ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಅನಿತಾ ಮೇಡಮ್ ಕೂಡ ಕಂಪನಿ ಸಂಸ್ಥೆಯಿಂದ ಕಳೆದ ಒಂದು 4-5 ತಿಂಗಳ ಹಿಂದೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಇಂತಹ ನಮ್ಮ ಸಂಸ್ಥೆಯಿಂದ ಈ ಥರ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಿಂದ ನಾವು ಈ ರೀತಿ ಪ್ರತಿಯೊಂದು ಶಾಲೆಗಳಿಗೂ ಸಹ ಸ್ಮಾರ್ಟ್ ಕ್ಲಾಸು ಆಂಬುಲೆನ್ಸ್ಗಳನ್ನ ಕೊಟ್ಟಿದ್ದೀವಿ. ಮತ್ತು ಅರಣ್ಯದ ಬಗ್ಗೆ ಭಾಳ ಕಾಳಜಿ ಇರೋದ್ರಿಂದ ಹಾಗೂ ಅರಣ್ಯ ಮಂತ್ರಿಗಳು ನಮ್ಮವರೇ ಆಗಿರೋದ್ರಿಂದ ಈ ಒಂದು ನಮ್ಮ ಸಂಸ್ಥೆಗೆ ಭಾಳ ಅತಿ ಹೆಚ್ಚು ಬಂದಿರತಕ್ಕಂಥ ನಮ್ಮ ಅರಣ್ಯ ಸಚಿವರ ಮೂಲಕ ನಾವು ಈ ಒಂದು ಅರಣ್ಯ ಸುರಕ್ಷಾ ಕ್ಯಾಬಿನ್ಗಳನ್ನ ವಿತರಣೆ ಮಾಡಬೇಕಂತ ಚರ್ಚೆ ಮಾಡಿದಾಗ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮ ಅಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಮಂಡಳಿ ಎಲ್ಲ ನಿರ್ದೇಶಕರು ಸೇರಿ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಮಾಡಿದ್ರೆ ಮುಂದಿನ ಒಂದು ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ. ಅರಣ್ಯ ಸುರಕ್ಷತೆ ಇದ್ದರೆ ಮಾತ್ರ ನಾಡಿನ ಜನ ಸುರಕ್ಷತೆ ಇರಲು ಸಾಧ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸುರಕ್ಷಾ ಕ್ಯಾಮೆರಾನ ಒಂದು ಪ್ರಥಮ ಹಂತದಲ್ಲಿ ನಾವು ಈ ನಮ್ಮ ಒಂದು CSRD ನಿಧಿಯಲ್ಲಿ ಮಾನ್ಯ ಅರಣ್ಯ ಇಲಾಖೆಗೆ ನಾವು ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಈ ಕಾರ್ಯಕ್ರಮದ ಎಲ್ಲ ಮಾಹಿತಿ ಇವತ್ತು ನಮ್ಮ ಖಂಡ್ರೆ ಸಾಹೇಬ್ರಿಗೆ ಗೊತ್ತಿದೆ. ಖಂಡ್ರೆ ಸಾಹೇಬ್ರಿಗೂ ನಮ್ಮ MAಗೂ ಹಾಗೂ ಎಲ್ಲ ಅಧಿಕಾರಿಗಳಿಗೂ ಭಾಳ ಅವಿನಾಭಾವ ಸಂಬಂಧ ಇರೋದ್ರಿಂದ ಅತಿ ಹೆಚ್ಚಿಗೆ ಮಾಹಿತಿ ಕೊಡುವಂಥ ಅವಶ್ಯಕತೆ ಇಲ್ಲ. ಆದರೆ ಖಂಡ್ರೆ ಸಾಹೇಬ್ರು ಇವತ್ತು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಇದನ್ನು ನಮ್ಮ ಏನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಹಸ್ತಾಂತರಿಸುವುದರ ಮೂಲಕ ಇದನ್ನು ಸದುಪಯೋಗಪಡಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದು ಆಯೋಜನೆ ಮಾಡಿ ನಾವು ಯಾವ ರೀತಿ ಒಂದು ಸುರಕ್ಷಾ ಕ್ಯಾಬಿನ್ಗಳನ್ನ ನಿರ್ಮಾಣ ಮಾಡಿದ್ದೀವಿ ಅನ್ನೋದನ್ನ ಇವತ್ತು ಖುದ್ದಾಗಿ ಪರಿಶೀಲನೆ ಮಾಡಿದ್ದಾರೆ. ಅವರಿಗೆ ಮತ್ತೆ MA ಸಂಸ್ಥೆ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷತೆ ವಹಿಸಬೇಕಂತ ವಿನಂತಿ ಮಾಡಿದೆ. ಎಷ್ಟೇ ಒತ್ತಡ ಇದ್ದರೂ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ನುಡಿಗಳನ್ನ ನಾವು ಕೇಳೋಣ. ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪರಿಸರ ಉಳಿದ್ರೆ ಮಾತ್ರ ನಾಗರಿಕ ಸಮಾಜ ಉಳಿಯಲು ಸಾಧ್ಯ. ಆದ್ದರಿಂದ ಅದರಲ್ಲೂ ನಮ್ಮ ಖಂಡ್ರೆ ಸಾಹೇಬರು ಈ ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಮಂತ್ರಿಗಳು ಆದಮೇಲೆ ಹಿಂದೆಲ್ಲ ಅರಣ್ಯ ಮಂತ್ರಿಗಳು ಅಂದರೆ ಬರೀ ಗಿಡ ನೆಡೋದು ಅದಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇವತ್ತು ಯಾರ್ಯಾರು ಕರ್ನಾಟಕ ರಾಜ್ಯದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೋ ಅದು ಏನಾದರೂ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆ ಹಾಗೂ ಮಂತ್ರಿಗಳ ಇತಿಹಾಸದಲ್ಲಿ ಅತಿ ಹೆಚ್ಚು ವಶಪಡಿಸಿಕೊಂಡಿರ್ತಕ್ಕಂಥದ್ದು ಯಾರಾದರೂ ಏಕೈಕ ಮಂತ್ರಿ ಇದ್ರೆ ಅದು ನಮ್ಮ ಕೊಟ್ಟು ಎಲ್ಲ ಖಾತೆಗಿಂತ ಇಂಥ ಖಾತೆನೇ ಅವ್ರಿಗೂ ಬೇಕು. ಯಾಕಂದ್ರೆ ಸಮಾಜ ಬಹಳ ಶಾಂತ ರೀತಿಯಿಂದ ಇರಬೇಕಂದ್ರೆ ಪರಿಸರ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಪರಿಸರನ ಉಳಿಸಬೇಕು ಅಂದ್ರೆ ಇಂಥ ಮಂತ್ರಿಗಳು, ಇಂಥ ಪ್ರಾಮಾಣಿಕ ದಕ್ಷ ಮಂತ್ರಿಗಳ ಅವಶ್ಯಕತೆ ನಮ್ಮ ರಾಜ್ಯಕ್ಕೆ ನಮಗೆ ಇದೆ. ಆದ್ರಿಂದ ಈ ನಿಟ್ಟಿನಲ್ಲಿ ತಾವು ಬಂದಿದ್ದೀರಾ ಸರ್, ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಅನಿಸಿ ತಮ್ಮ ಮಾತುಗಳನ್ನು ಆಡಿಸ್ತಾರೆ. ಇವತ್ತು ನನಗೆ ಬಹಳ ಆತ್ಮೀಯತೆ ಇದೆ. ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಎಲ್ಲೇ ಅಕ್ರಮಗಳಾಗಲಿ, ಎಲ್ಲೇ ಅನ್ಯಾಯ ಆಗಲಿ, ಎಲ್ಲೇ ಭ್ರಷ್ಟಾಚಾರ ಆಗಲಿ, ಇಂಥವೇನಾದರೂ ಆಗಿದ್ದಂಥ ಸಂದರ್ಭದಲ್ಲಿ ಯಾರದೇ ಒತ್ತಡಕ್ಕೆ ಒಳಗಾಗದೆ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಪಕ್ಷಕ್ಕಾಗಿ ಒಂದು ನಿಷ್ಠೆಯಿಂದ ದುಡಿದಂಥ ವ್ಯಕ್ತಿ ಅಂತ ಹೇಳಿದ್ರೆ ಮನೋಹರ್. ಮನೋ ಅವರಿಗೆ ಪಕ್ಷ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆ ಅಧ್ಯಕ್ಷರನ್ನಾಗಿ, ನಿಗಮದ ಅಧ್ಯಕ್ಷರನ್ನಾಗಿ ಜವಾಬ್ದಾರಿಯನ್ನು ವಹಿಸಿದೆ. ಯಾವುದೇ ಜವಾಬ್ದಾರಿ ಕೊಟ್ಟರು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಮತ್ತು ಮನೋರಿಗೆ ವಿಶೇಷವಾಗಿ, ಲಕ್ಷ್ಮಣ್ ಅವರಿಗೆ ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ ಬಹಳಷ್ಟು ಕಳಕಳಿ ಇದೆ, ಕಾಳಜಿ ಇದೆ. ನಿಮಗೆಲ್ಲ ಗೊತ್ತಿದೆ,
ಪ್ರಕೃತಿ ಪರಿಸರ ಉಳಿದ್ರೆ ಮಾತ್ರ ಇವತ್ತು ಮನುಕುಲದ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ಜಗತ್ತಿನ ಎದುರುಗಡೆ ಏನಾದರೂ ಒಂದು ದೊಡ್ಡ ಸವಾಲಿದ್ರೆ ಅದು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದೆ ನಿಮ್ಮ ಕಣ್ಣೆದುರುಗಡೆ ಇದೆ. ಪ್ರಕೃತಿ ವಿಕೋಪ ಅಂತೂ ಇದೆ, ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಬರ ಬರ್ತಾ ಇದೆ. ಒಂದು ತಿಂಗಳಲ್ಲಿ ಬೀಳುವಂತ ಮಳೆ ಒಂದು ವಾರದಲ್ಲಿ ಬೀಳುತ್ತದೆ, ಒಂದು ವಾರದಲ್ಲಿ ಬೀಳುವಂತ ಮಳೆ ಒಂದೇ ದಿವಸದಲ್ಲಿ ಬೀಳುತ್ತದೆ. ವಾಡಿಕೆ ಅಂತ ಬಿದ್ದರೆ ತೊಂದರೆ ಇಲ್ಲ, ಒಂದೇ ದಿವಸದಲ್ಲಿ ಬಿದ್ದರೆ ಎಲ್ಲ ಬೆಳೆ ನಾಶ ಆಗ್ತದೆ, ಸೇತುವೆಗಳೆಲ್ಲ ಕೊಚ್ಕೊಂಡು ಹೋಗ್ತವೆ. ಆಗ್ತಾ ಇದೆ. ಈಗ ನೋಡಿ, ಮೊನ್ನೆ ಅಲಿಕಲ್ ಮಳೆ ಆಯಿತು. ಹಿಂದೆ ನಮ್ಮ ರಾಜ್ಯದಲ್ಲಿ, ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಕಿತ್ತೂರು ಕರ್ನಾಟಕದಲ್ಲಿ ಸಾಕಷ್ಟು ಲಕ್ಷಾಂತರ ಹೆಕ್ಟೇರ್ ಬೆಳೆದಂತ ಬೆಳೆ ನಷ್ಟ ಆಯಿತು. ನಮ್ಮ ರಾಜ್ಯದಲ್ಲಿ ನೀವು ನೋಡಿದಿರಿ, ಗುಡ್ಡ ಕುಸಿತ ಆಯಿತು. ಗುಡ್ಡ ಕುಸಿತ ಆಗಿ ಸುಮಾರು ಜನ ಮೃತಪಟ್ಟಿದ್ದಾರೆ. ಶಿರೂರಲ್ಲಿ, ಕೇರಳದಲ್ಲಿ, ವಯನಾಡದಲ್ಲಿ, ನಮ್ಮ ಗಡಿ ಭಾಗ ಗುಡ್ಡ ಕುಸಿತ ಆಗಿ ಆ ಹಳ್ಳಿಗಳೇ ಕೊಚ್ಕೊಂಡು ಹೋಗಿದ್ದಂಥದ್ದು ನಿಮ್ಮ ಗಮನದಲ್ಲಿದೆ. ತಾಪಮಾನ ಹೆಚ್ಚಿಗಾದ್ರೆ ಏನಾಗ್ತದೆ? ಈಗಲೇ ಬೆಂಗಳೂರಲ್ಲಿ ನೋಡ್ತಾ ಇದ್ವಿ. ಒಂದಾನೊಂದು ಕಾಲದಲ್ಲಿ ನಮ್ಮ ತಂದೆಯವರು ಶಾಸಕರಾಗಿದ್ದಾಗ 70ರ ದಶಕದಲ್ಲಿ 80ರ ದಶಕದಲ್ಲಿ ಚಿಕ್ಕವರಿದ್ದಾಗ ಬರ್ತಿರೋರು ಇವತ್ತು ಲೆಸಿಡಸ್ ಹೋಮಲ್ಲಿ ಇರ್ತಾ ಇದ್ರು. ಅಲ್ಲಿ ಬಹಳ ಬೇಸಿಗೆಯಲ್ಲಿ ಸಹಿತ ಚಳಿ ಆಗ್ತಾ ಇತ್ತು, ಫ್ಯಾನ್ ಸಹಿತ ಬೇಕಾಗ್ತಾ ಇರಲಿಲ್ಲ. ಅವಳು ಆರಾಮಾಗಿ ಸಾಯಂಕಾಲ 30-32 ಡಿಗ್ರಿ ಸೆಂಟಿಗ್ರೇಡ್ ದಾಟ್ತಾ ಇರಲಿಲ್ಲ. ಈಗ 38-40 ಡಿಗ್ರಿ ಬಂದಿದೆ. ವನ್ಯಜೀವಿಗಳು ಪ್ರಕೃತಿ ಪರಿಸರದ ಸಮತೋಲನವನ್ನು ಕಾಪಾಡ್ತವೆ. ಹೀಗಾಗಿ ನಮ್ಮ ಎಕೋಸಿಸ್ಟಮ್ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಬೇಕು. ಭೂಮಿಯಲ್ಲಿ ಯಾರ್ಯಾರು ಜೀವಿಗಳಿದ್ದಾವೆ ಅವರೆಲ್ಲರಿಗೆ ಬದುಕುವ ಹಕ್ಕಿದೆ ಅಂತ ಒಂದು ಇದರಲ್ಲಿ ನಾವು ಅನೇಕ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ನಗರೀಕರಣ ಆಗ್ತಾ ಇದೆ, ಮಾನಸಿಕವಾದಂಥದ್ದು ನಾವು ಯಾರೂ ಊಹೆ ಮಾಡಿರಲಿಲ್ಲ. ಹೀಗಾಗಿ ಅಲ್ಲಿ ಸಾಕಾನೆಗಳು ಈ ರೀತಿ ಹೊಡೆದಾಡ್ಕೊಳ್ಳುವಂಥದ್ದು ಬಹಳ ಕಡಿಮೆ, ಬಹಳ ವಿರಳಾತಿ ವಿರಳ. ಹೀಗಾಗಿ ದುರ್ಘಟನೆಯಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ. ಇಂಥದ್ರಲ್ಲಿ ಏನಾಗ್ತಾ ಇದೆ? ಇವತ್ತೊಂದು ದಸರಾ ಮಹೋತ್ಸವ ಮಾಡ್ತೀವಿ. ದಸರಾ ಆಕರ್ಷಣೆ ಯಾರು? ಜಂಬೂ ಸವಾರಿ ಆಕರ್ಷಣೆ ಯಾರು? ಆನೆಗಳೇ. ರೀತಿಯಲ್ಲಿ ನಾವು ನಡೆದುಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಒಂದು ಬಂಡೀಪುರ ಇದೆ, ನಾಗರಹೊಳೆ ಇದೆ, MMX ಇದೆ, ಕಾವೇರಿ ವೈಲ್ಡ್ ಲೈಫ್ ಇದೆ, ಅನೇಕ ಈ ಭಾಗದಲ್ಲಿ. ಇಲ್ಲೆಲ್ಲ ಈಗ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದೇ ಬಂಡೀಪುರ್ನಲ್ಲಿ 72ರಲ್ಲಿ 4-8 ಹುಲಿ ಇದ್ದಿದ್ದು ಈಗ ಒಂದು 100ಕ್ಕಿಂತ ಜಾಸ್ತಿ ಹುಲಿಗಳಾಗಿದೆ. 4395 ಇದ್ದು 35-40 ಜನ ಸಾಯ್ತಾ ಇದ್ದಾರೆ. ಒರಿಸ್ಸಾದಲ್ಲಿ 2000 ಇರ್ಬೋದು, ಆದರೆ 150 ಜನ ಸಾಯ್ತಾರೆ. ಜಾರ್ಖಂಡದಲ್ಲಿ 100ಕ್ಕಿಂತ ಜಾಸ್ತಿ ಜನ ಸಾಯ್ತಾರೆ, ನಮ್ಗಿಂತ ಕಡಿಮೆ ಆಗಿದೆ ಅಂತ. ಇವತ್ತು ಇದು ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗಿದೆ. ಹೀಗಾಗಿ ಅಲ್ಲೇ ನಮ್ಮ ಅಧಿಕಾರಿಗಳಿರ್ಬೋದು, ಮುಂಚೂಣಿ ಘಟಕದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು, ಆಂಟಿ ಪೋಚಿಂಗ್ ಕ್ಯಾಂಪ್ನವರಿದ್ದಾರೆ, ಆಂಟಿ ಡೆಪ್ಯುಟೇಷನ್ ಕ್ಯಾಂಪ್ನವರಿದ್ದಾರೆ, ರ್ಯಾಪಿಡ್ ರೆಸ್ಪಾನ್ಸ್ ಕ್ಯಾಂಪ್ನವರಿದ್ದಾರೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇದ್ದಾರೆ, ಲೇಬರ್ ಟಾಸ್ಕ್ ಫೋರ್ಸ್ ಇದ್ದಾರೆ. ಅವರಿಗೆಲ್ಲರೂ ಸುರಕ್ಷತೆ ಬೇಕಲ್ಲ. ಸಾಮಾಜಿಕ ಹೊಣೆಗಾರಿಕೆ ಅನ್ನುವಂಥದ್ದು ಏನಿದೆ ಪ್ರತಿಯೊಬ್ಬರಿಗೂ, ಅದರಲ್ಲಿ ಸುಮಾರು 15 ಸುರಕ್ಷಾ ಕಿಟ್ ಕ್ಯಾಬಿನ್ ಇವತ್ತು ತಯಾರು ಮಾಡಿದ್ದಾರೆ. ಪುಷ್ಕರ್ ಅವರು ನೋಡಿದ್ದಾರೆ, ಅವರು ಅದರಲ್ಲಿ ತಜ್ಞರಿದ್ದಾರೆ. ಇನ್ನು ಏನಾದರೂ ವಿನ್ಯಾಸದಲ್ಲಿ ಬದಲಾವಣೆ ಬೇಕಾದರೂ ಅವ್ರು ಸಲಹೆಯನ್ನು ಕೊಡ್ತಾರೆ. ಹೀಗಾಗಿ ಅದು ಹಸ್ತಾಂತರ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ನೀವೇ ಬರಬೇಕು ಅಂತ ಮನೋರು ಹೇಳಿದ್ದಕ್ಕಾಗಿ ನಾನು ಇನ್ನೊಂದು ಕಾರ್ಯಕ್ರಮ ಇದೆ, ಆದರೆ ನಾನು ಬರ್ತೀನಿ 11:30 ಅಂತ ಹೇಳಿದ್ದೆ. ಲೇಟ್ ಆಯಿತು, ಭಾಳ ಜನ ಇದ್ದರು. ಈಗ ಬಂದಿದ್ದೇನೆ, ಮತ್ತೆ ನಾನು ಬೇಗ ನಿರ್ಗಮಿಸಬೇಕು. ಅದಕ್ಕೆ ಇವತ್ತೇನು ಅರಣ್ಯ ಇಲಾಖೆ ಬಗ್ಗೆ, ಪ್ರಕೃತಿ ಪರಿಸರ ಬಗ್ಗೆ ಇಷ್ಟೊಂದು ಕಳಕಳಿ ಇಟ್ಕೊಂಡು ಮನೋಹರ್ ಅವರು, ನಿಮ್ಮ ವ್ಯವಸ್ಥಾಪಕ ನಿರ್ದೇಶಕರು, ಎಲ್ಲ ನಿಮ್ಮ ನಿಗಮ ಮಂಡಳಿ ಎಲ್ಲ ಸದಸ್ಯರುಗಳು, ಸಿಬ್ಬಂದಿಯವರು ಕೂಡಿಕೊಂಡು ಉತ್ತಮವಾದಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಒಳ್ಳೆಯ ರೀತಿಯಿಂದ ಈ ಒಂದು ಸುರಕ್ಷಾ ಕ್ಯಾಬಿನ್ ತಯಾರು ಮಾಡಿದ್ದೀವಿ. ಇವತ್ತು ಹಸ್ತಾಂತರ ಆಗ್ತಾ ಇದೆ. ಅದಕ್ಕಾಗಿ ನಾನು ನನ್ನ ಪರವಾಗಿ, ಅರಣ್ಯ ಇಲಾಖೆ ಪರವಾಗಿ, ಎಲ್ಲರ ಪರವಾಗಿ ಮನೋಹರ್ ಅವರಿಗೆ, ಅವರ ಸಿಬ್ಬಂದಿಯವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ನಮ್ದಿನ ಆಗ್ತಾ ಇದೆ.